ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸುಗ್ರೀವನಿಗೂ ರಾವಣನಿಗೇನೂ ಕೂಡ ವಿರೋಧಿ ಆಗಿರಲಿಲ್ಲ ಅಂದ್ಕೊಂಡ್ವಲ್ಲ. ಅವನ ವಿರೋಧಿ ಅಲ್ಲ ರಾವಣ. ಸುಗ್ರೀವನಿಗೆ ಬಹಳ ಮೈತ್ರಿಯಾಗಿದ್ದ. ಅವನೂ ವಾಲಿಯಷ್ಟೇ ಬಲಶಾಲಿಯಾಗಿದ್ದಲ್ವಾ. ಅದಕ್ಕೆ ರಾವಣ ಅಷ್ಟೇ ಆಗಿದ್ದ, ಅದೇ ಬಲಶಾಲಿ ಸುಗ್ರೀವನಿಗೂ ಇತ್ತಲ್ಲ. ಆದರೆ ಅವನಿಗೂ ರಾವಣನನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯವೂ ಇತ್ತು, ಖಂಡಿತ ಇತ್ತು. ಒಂದೇ ಸತಿ ರಾವಣನನ್ನು ಏನು ಬೇಕಾದರೂ ಮಾಡ್ಬೋದು. ಬರೀ ವಾಲಿ ಮಾತ್ರ ಅಲ್ಲ, ಸುಗ್ರೀವನಿಗೂ ಕೂಡ ಆ ಧೈರ್ಯ ಇತ್ತು. ಆದರೆ ಈಗ ತಾನೇ ಅಧೋಗತಿ ಸ್ಥಿತಿಯಲ್ಲಿ ಇದ್ದುದರಿಂದ ಈ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲಿದೆ. ಅಂದರೆ ಹಾರಿಬಿಟ್ಟು ಅವನ್ನು ಹಿಡಿದು ಆ ರಥದಲ್ಲಿ ಕೂತಿರ್ತಕ್ಕಂಥ ಹೆಂಗಸನನ್ನು ಕಾಪಾಡ್ತಕ್ಕಂಥ ಒಂದು ಶಕ್ತಿ ಇತ್ತು ಸುಗ್ರೀವನಿಗೆ. ಆದರೆ ಹಾಗೆ ಮಾಡಲಿಲ್ಲ. ಯಾಕೆಂದರೆ ರಾಜ್ಯವನ್ನು ಕಳ್ಕೊಂಡು ಬೆಟ್ಟದ ಮೇಲೆ ಇದ್ದಾನೆ. ಯಾವುದೋ ಸಂದರ್ಭದಲ್ಲಿ ಏನಾದ್ರು ಬೆಟ್ಟ ನಾನು ಬಂದು ಕೂತು, ಅದಕ್ಕೆ ಅವನು ಬಂದರೆ ಹೇಗಿದ್ರು ಹೋಗ್ತಾನೆ, ಅದು ಬೇರೆ. ಆದರೆ ನಾನು ಹೇಳಿದರೆ ನಾನು ಹೋಗ್ತೀನಿ, ಅಯ್ಯೋ ಏನು ಮಾಡೋದು ಅಂತ ಸುಮ್ಮನಾಗಿಬಿಟ್ಟಂತೆ. ಆ ಹೆಂಗಸನ ಕಡೆಯವರು ಯಾರಾದರೂ ಕೂಡ ಬಂದು ಕೇಳಿದ್ರೆ ಅವ್ರಿಗೆ ಈ ಬಟ್ಟೆ ಗಂಟು ಮೂಟೆನ ಕೊಟ್ಬೋಣ ನಾವು, ಯಾಕೆ ಸುಮ್ಮನೆ. ಆ ಗಂಟನ್ನು ಒಂದು ಗುಹೆಯೊಳಗೆ ಜೋಪಾನವಾಗಿ ಇಟ್ಟುಬಿಟ್ರು. ಅದನ್ನು ಏನೂ ನೋಡಲಿಲ್ಲ ಅವರು. ಇದಾದ ಕೆಲವು ದಿನಗಳ ನಂತರ ರಾವಣನು ಕಳ್ಳತನದಿಂದ ಬಂದು ದಶರಥನ ಮಗನಾದ ರಾಮನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾನಂತೆ ಅನ್ನೋ ವಾರ್ತೆ ಬಂತು. ವಾರ್ತೆಗಳಲ್ಲಿ ತಗೋತಾ ಇದ್ರಲ್ಲ ಅವರು. ಕೆಳಗಡೆ ಇರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥದ್ದು, ರಾಜ್ಯದಲ್ಲಿರ್ತಕ್ಕಂಥ ವಾರ್ತೆ ಎಲ್ಲ ತಂದು ಕೊಡ್ತಕ್ಕಂಥವ್ರು ಇದ್ರಲ್ಲ. ಬೇಕಾದಷ್ಟು ನಡ್ಕೊಂಡು ಬರ್ತಕ್ಕಂಥ ಟೆಲಿಫೋನ್ಗಳು ಬೇಕಾದಷ್ಟಿತ್ತು, ವೈರ್ಲೆಸ್ಗಳಿತ್ತು. ಯಾವ ವೈರ್ಲೆಸ್ಸು ಅಲ್ಲಿಂದ ಕೂರಿಸಿಕೊಂಡ್ರು ಇಲ್ಲಿ ಕೇಳಿಸ್ತಿತ್ತು. ನಮಗೆ ಇಲ್ಲಿಂದ ಇಲ್ಲಿಗೆ ಮಾತಿಗೆ ನಮಗೆ ಕೇಳಿಸಲ್ಲ ಬಿಡಿ. ಹಾಗೆ ಅಂಥ ಶಕ್ತಿ ಆ ಜನಕ್ಕಿತ್ತು. ಎರಡನೇದಾಗಿ ಅಲ್ಲಿ ಯಾವುದೋ ಶಬ್ದ ಮಾಡಿದ್ರೆ ಕೋಡ್ ವರ್ಡ್ಸು. ಇವತ್ತೇನೋ ಪೋಸ್ಟ್ ಆಫೀಸಲ್ಲಿ ಅಂತೀವಲ್ಲ, ಟಕ್ಕ ಟಕ್ಕ ಕೊಟ್ಟ 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 ಕೊಟಕಟ್ಟ ಕೊಟ್ಟ ಕೊಟಕೊಟ್ಟ ಕೊಟ್ಟ ಮಿಲ್ಟ್ರಿನಲ್ಲಿದೆ. ಆ ಕೋಡ್ ವರ್ಡ್ಸನ್ನು ಹಾಕ್ಕೊಂಡು ಬಿಡಿಸ್ಬಿಡ್ತು, ಆವಾಗ ಮೆಸೇಜ್ ಗೊತ್ತಾಗುತ್ತೆ ನಮಗೆ. ಅಂಥ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಆಗಿನ ಕಾಲದಲ್ಲಿ, ವಾಲಿ ಸುಗ್ರೀವರ ಕಾಲದಲ್ಲಿ, ಕಿಷ್ಕಿಂಧ ಮೂಲಿಕಾ ವನದಲ್ಲಿ ಹೆಂಗಿತ್ತು ಅಂದರೆ, ಅಲ್ಲೆಲ್ಲೋ ಒಂದು ಮರವನ್ನು ಕುಟ್ಟಿದ್ರೆ ಅಲ್ಲಿಂದ ಮುಂದಕ್ಕೆ ಇನ್ನೊಬ್ಬ ಮರ ಕುಟ್ತಾನೆ, ಅಲ್ಲಿಂದ ಇನ್ನೊಬ್ಬ ಮರ ಕುಟ್ತಾನೆ. ಬರೀ ಕುಟ್ಟುವುದಲ್ಲ, ಅದು ಕೋಡ್ ಬಿಡ್ತಾರೆ. ಟಕ್ 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 ಇಂಥದ್ದು, ಟುಕು ಟುಕು ಟುಕ್ ಇಂಥದ್ದು, ಟಕ ಠಮ ಇಂಥದ್ದು, ಅವೆಲ್ಲ ಬಿಡಿಸ್ಕೊಳ್ಬೇಕು ನಾವು. ಅಲ್ಲಿಂದ ಮುಂದೆ ಬೆಟ್ಟದಕ್ಕೆ ಹೋಗ್ತಾ ಇತ್ತಂತೆ. ಅದರಿಂದ ಆಗಾಗ ವಾರ್ತೆ ಬರ್ತಾಯಿತ್ತು. ಹಾಗೆ ವಾಲಿಯಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇರೋದು ಅದೆಲ್ಲ ಬರ್ತಾಯಿತ್ತು. ಹಾಗೆ ಇಲ್ಲೂ ಕೂಡ ರಾವಣ ಬಂದಂತೆ. ರಾವಣ ಕಳ್ಳತನದಿಂದ ಒಂದು ಸನ್ಯಾಸಿ ವೇಷ ಹಾಕ್ಕೊಂಡ್ಬಿಟ್ಟು ಆ ಸೀತೆಯನ್ನು ಅಪಹರಿಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನಂತೆ. ಅಂಥ ಒಂದು ರಥದಲ್ಲಿ ಹೋಗ್ತಾ ಇದ್ದಾನಂತೆ ಅನ್ನೋ ಒಂದು ವಾರ್ತೆ ಆಗ ಬಂತು ಅವನಿಗೆ. ಅದನ್ನು ಇವರೆಲ್ಲ ಯೋಚನೆ ಮಾಡಿದ್ರು, ಓಹೋ ಅವನೇ ಇರಬೇಕು ಇವನು ಅಂತ. ಅದನ್ನು ಕೇಳಿದಾಗ ಹನುಮ ಸುಗ್ರೀವರಿಗೆ ತಾವು ಆಕಾಶದಲ್ಲಿ ನೋಡಿರ್ತಕ್ಕಂಥ ಸಂಘಟನೆ ಜ್ಞಾಪಕಕ್ಕೆ ಬರ್ತದೆ. ಓ ಹೌದೌದು, ನಾವು ಕೇಳಿದ್ದು, ನಾವಿದು ನೋಡಿದ್ದು, ನಾವು ನೋಡಿದ್ದು, ನಾವು ಕೇಳಿದ್ದು, ಇದು ಸಮವಾಯಿತು, ಸರಿ ಆಯಿತು ಈಗ ಅಂದ್ಕೊಂಡ್ರಂತೆ. ಆಗ ರಾಮ ಲಕ್ಷ್ಮಣರ ದರ್ಶನ ಆಗುತ್ತೆ. ಮುಂದಿನ ಘಟ್ಟದಲ್ಲಿ ಹೋಗೋಣ ಮುಂದಕ್ಕೆ. ಸುಗ್ರೀವ ಹನುಮರು ವಾಸ ಮಾಡ್ತಾ ಇರತಕ್ಕಂಥ ಋಷ್ಯಮುಖ ಪರ್ವತದ ಹತ್ತಿರದಲ್ಲೇ ಪಂಪಾ ನದಿ ಅಂತಕ್ಕಂಥ ನದಿ ಹರಿತಾ ಇತ್ತು. ಪಂಪಾ ನದಿ ಅಂದರೆ ನನಗೆ ಮೈ ಜುಮ್ ಅನ್ನತ್ತೆ. ನಾವು ವೆಸ್ಟ್ ಇಂಡೀಸಲ್ಲಿ ಹನುಮಾನ ಪ್ರತಿಷ್ಠೆ ಸಂದರ್ಭದಲ್ಲಿ ಒಂದು ಅರಿಪೋ ನದಿ ಅನ್ನೋದು ಒಂದಿದೆ. ಅದು 5 ಪಾಯಗಳಾಗಿ ಭಾಗಗಳಾಗಿ ಬೀಳುತ್ತೆ. ಒಂದು ದೊಡ್ಡ ಹೊಂಡದಲ್ಲಿ ಬೀಳುತ್ತೆ. ಅಲ್ಲಿ ಸ್ನಾನ ಮಾಡಿದ್ರೆ ಶರೀರಕ್ಕೆ ಶೋಭೆ ಆಗುತ್ತೆ, ಚೆನ್ನಾಗಿ ಆರೋಗ್ಯ ಆಗುತ್ತೆ. ಲಕ್ಷಾಂತರ ಜನ ಹೋಗಿ ಮಾಡ್ತಾರೆ ಅಲ್ಲಿ. ಅದೇ ಗಂಗೆ ಅವರಿಗೆ.
ಒಂದಿನ ಸ್ವಾಮೀಜಿ ನೀವು ನದಿ ಎಲ್ಲಿದೆ ಅಂದರು. ಅದಕ್ಕಾಗಿ ಹನುಮಂತನನ್ನು ಸ್ಮರಣೆ ಮಾಡಿಕೊಂಡು ಅಲ್ಲಿಗೆ ಹೋದರೆ ನದಿ ಅಂತ ಸಿಕ್ತು. ಅದು ನನಗೆ ಈಗ ಪಂಪಾ ನದಿ ಅಂದರೆ ಅದು ಜ್ಞಾಪಕ ಬರುತ್ತೆ. ಹಾಗೆಯೇ ಪಂಪಾ ನದಿ, ಒಂದು ಸಣ್ಣ ನದಿ ಕೂಡ ನಾನು ಪಂಪಾ ನದಿ ಅಂತ ಹೆಸರಿಟ್ಟಿದ್ದೀನಿ. ಅದು ಮುಂದೆ ಹೇಳ್ತೇನೆ ನಿಮಗೆ. ಜೈ ಗುರುದತ್ತ, ಶ್ರೀ ಗುರುದತ್ತ.